ನೀವೇನಾದರೂ ಬಿಸ್ನೆಸ್ ಮಾಡ್ತಿದ್ದೀರಾ ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ನೀವು ಇದರಲ್ಲಿ ಏನೇ ಮಾಡಬೇಕು ಅಂದರೆ ನಿಮಗೆ ಒಂದು ರೇಷೋ ಬಗ್ಗೆ ಗೊತ್ತಿರಬೇಕು. ಅದೇ ROE ಅಂದರೆ ರಿಟರ್ನ್ ಆನ್ ಈಕ್ವಿಟಿ ಅಂತ. ಈ ROE ಅಂದರೆ ಏನು, ಈ ROEನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಈ ROEನ ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು, ಈ ROEಗೂ ಬಿಸ್ನೆಸ್ಗೂ ಏನು ಸಂಬಂಧ, ಈ ROEಗೂ ಸ್ಟಾಕ್ ಮಾರ್ಕೆಟ್ಗೂ ಏನು ಸಂಬಂಧ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ROE ಬಗ್ಗೆ ತಿಳ್ಕೊಳ್ಳೇಬೇಕು. ತಿಳ್ಕೊಳ್ಳೋದಿದ್ರೆ ನಮ್ಗೆ ತುಂಬ ಲಾಸ್ ಆಗುತ್ತೆ. ಮತ್ತು ROEನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ROE ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ROE ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ನೀವು ROEನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಸುಮ್ಮನೆ ಅಂದ್ಕೊಳ್ಳಿ, ನೀವು ಏನಾದರೂ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಇದೆ. ಈ 10 ಲಕ್ಷ ರೂಪಾಯಿ ಇಟ್ಕೊಂಡು ನೀವು ಒಂದು ಕಿರಾಣಿ ಸ್ಟೋರ್ನ ಹಾಕಿದ್ದೀರಾ ಅಂದ್ಕೊಳ್ಳಿ. ಈ ಕಿರಾಣಿ ಸ್ಟೋರಲ್ಲಿ ನೀವು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ ಕಿರಾಣಿ ಸ್ಟೋರ್ನ ಹಾಕಿದ್ದೀರಾ. ಈ ಕಿರಾಣಿ ಸ್ಟೋರಲ್ಲಿ ನೀವು ತಿಂಗಳ 1 ಲಕ್ಷ ರೂಪಾಯಿ ಇನ್ಕಮ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಈ 1 ಲಕ್ಷದಲ್ಲಿ ಒಂದು 20,000 ರೆಂಟಿಗೆ ಹೋಗುತ್ತೆ, ಒಂದು 5,000 ಎಲೆಕ್ಟ್ರಿಸಿಟಿ ಬಿಲ್ಗೆ ಹೋಗುತ್ತೆ, ಮತ್ತು ನೀವೇನಾದರೂ ಒಂದು ಎಂಪ್ಲಾಯ್ನ ಕರ್ಕೊಂಡಿದ್ದೀರಾ, ಅವ್ನಿಗೊಂದು 15,000 ಸ್ಯಾಲ್ರಿ ಹೋಗುತ್ತೆ, ಅದು ಇದು ಖರ್ಚು ಅಂತ ಒಂದು 10,000 ಹೋಗುತ್ತೆ. ಇವಾಗ ಕೈಯಲ್ಲಿ ಉಳ್ಕೊಂಡಿದ್ದಷ್ಟು 50,000. ಇವಾಗ ನಿಮ್ಮ 10 ಲಕ್ಷ ಇನ್ವೆಸ್ಟ್ಮೆಂಟಿಗೆ ನೀವು 50,000 ದುಡಿತಾ ಇದ್ದೀರಾ, 50,000 ನಿಮ್ಮ ಕೈಯಲ್ಲಿ ಉಳಿತಾ ಇದೆ ಅಂದರೆ ನಿಮ್ಮದು ROE ತಿಂಗಳಿಗೆ 5% ಆಯಿತು. ಎಲ್ಲರೂ ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆದರೆ ಈ ರೀತಿ ಕ್ಯಾಲ್ಕುಲೇಟ್ ಮಾಡೋದು ರಾಂಗು. ಯಾಕಂದರೆ ಅಲ್ಲಿ ನೀವು ಕೂಡ ಕೆಲಸ ಮಾಡ್ತಿದ್ದೀರಾ. ನೀವು ಇದೇ ಕೆಲಸನ ಇನ್ನೊಂದು ಬೇರೆ ಕಡೆ ಹೋಗಿದ್ರೆ ನಿಮಗೂ ಒಂದು 15,000 ಒಂದು 20,000 ಸ್ಯಾಲ್ರಿ ಸಿಗ್ತಾ ಇತ್ತಾ? ನೀವು ನಿಮ್ಮ ಸ್ಯಾಲ್ರಿನೂ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ನೀವು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀರಾ. ನೀವು ಇನ್ವೆಸ್ಟ್ ಮಾಡಿ ಕೆಲಸ ಮಾಡ್ತಾ ಇದ್ದೀರಾ, ಬೇರೆ ಕಡೆ ಆದರೆ ಸುಮ್ಮನೆ ಹೋಗಿ ಕೆಲಸ ಮಾಡ್ತಾಯಿದ್ರಿ, ನಿಮ್ಗೆ ಸುಮ್ಮನೆ ಒಂದು 20,000 ಸಿಗ್ತಾಯಿತ್ತು. ಅದೇ ರೀತಿ ನಿಮ್ಮ ಬಿಸ್ನೆಸ್ಸಲ್ಲೂ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ನೀವು ಕೂಡ ಅಲ್ಲಿ ಸ್ಯಾಲ್ರಿ ತೊಗೋಬೇಕು. ಇವಾಗ ನಿಮ್ಮ ROE ಈ ರೀತಿ ಆಗುತ್ತೆ. ಇವಾಗ ನಿಮ್ಮ ROE ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನೀವು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀರಾ, 1 ಲಕ್ಷ ಇನ್ಕಮ್ ಆಗಿದೆ ಆ ಸ್ಟೋರಿಂದ. ಈ ಇನ್ಕಮಲ್ಲಿ ಒಂದು 20,000 ರೆಂಟಿಗೆ ಹೋಗುತ್ತೆ, ಒಂದು 5,000 ಎಲೆಕ್ಟ್ರಿಸಿಟಿಗೆ ಹೋಗುತ್ತೆ, ಒಂದು 15,000 ನೀವು ಯಾವುದಾದ್ರು ಎಂಪ್ಲಾಯ್ ಕರ್ಕೊಂಡಿದ್ರೆ ಅವ್ರಿಗೊಂದು ಸ್ಯಾಲ್ರಿ ಹೋಗುತ್ತೆ. ಅದೇ ರೀತಿ ಅದು ಇದು ಖರ್ಚು ಅಂತ 10,000 ಹೋಗುತ್ತೆ. ಇವಾಗ ಕೈಯಲ್ಲಿ ಉಳ್ಕೊಂಡಿದ್ದೆಷ್ಟು 50,000. ಈ 50,000ದಲ್ಲಿ ನಿಮ್ಮ ಸ್ಯಾಲ್ರಿ ಒಂದು 20,000. ಇವಾಗ ಉಳ್ಕೊಂಡಿದ್ದೆಷ್ಟು 30,000. ಈ 30,000 ಅಂದರೆ ನಿಮ್ಮ ROE ತಿಂಗಳಿಗೆ 3% ಆಯಿತು. ಈ ರೀತಿ ROEನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮತ್ತು ROEನ ನಾವು ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ನಿಮಗೆ ಎಷ್ಟು ರಿಟರ್ನ್ ಕೊಡ್ತಾ ಇದೆ ಅನ್ನೋದಕ್ಕೆ ROEನ ಕ್ಯಾಲ್ಕುಲೇಟ್ ಮಾಡ್ತೀವಿ. ROE ಅಂದ್ರೇ ರಿಟರ್ನ್ ಆನ್ ಈಕ್ವಿಟಿ. ಅಂದರೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡಿಗೆ ಎಷ್ಟು ರಿಟರ್ನ್ ಬರ್ತಾ ಇದೆ ಅಂತ ಚೆಕ್ ಮಾಡೋದಕ್ಕೆ ನೀವು ROEನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ ರೀತಿ ಇನ್ನೂ ಒಂದು ಬರುತ್ತೆ ROCE ಅಂತ. ROCE ಅಂದರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. ಅಂದರೆ ನೀವು ಕ್ಯಾಪಿಟಲ್ನ ದುಡಿಯೋಕೆ ಬಿಟ್ಟಿದ್ದಾರಲ್ಲ, ನಿಮ್ಮ ದುಡ್ಡನ್ನ ಕೆಲಸಕ್ಕೆ ಬಿಟ್ಟಿದ್ದಾರ, ಆ ದುಡ್ಡನ್ನ ಕೆಲಸಕ್ಕೆ ಬಿಟ್ಟಿರೋದ್ರಿಂದ ಎಷ್ಟು ರಿಟರ್ನ್ ಬರುತ್ತೆ ಅಂತ. ಅಂದರೆ ಇದರಲ್ಲಿ ಸ್ವಲ್ಪ ಡೆಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ, ಆದರೆ ROEನೇ ಮೇನು. ROCE ಒಂದೇ, ಆದರೆ ನೀವು ಮೇನಾಗಿ ನೋಡಬೇಕಾಗಿರೋದು ROE 15%ಗಿಂತ ಜಾಸ್ತಿ ಇರಬೇಕು. ಅಂಥ ಕಂಪ್ನಿ ಇನ್ವೆಸ್ಟ್ ಮಾಡಿದ್ರೆ ನೀವು ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡ್ತೀರಾ. ಸುಮ್ಮನೆ ನಾನು ಒಂದು ಎಕ್ಸಾಂಪಲ್ಗೆ ಒಂದು ಕಂಪ್ನಿ ತೊಗೋತೀನಿ. ಯಾವ ಕಂಪ್ನಿ? ನೆಸ್ಲೆ ಕಂಪ್ನಿ ತೊಗೋತೀನಿ ಅಂತ ಅನ್ಕೊಳ್ಳಿ. ನೆಸ್ಲೆದು ROE ಎಷ್ಟಿದೆ ಅಂದರೆ 83% ಇದೆ. ಮಿನಿಮಮ್ ಈಗ ಸ್ಟಾಕ್ ಮಾರ್ಕೆಟಲ್ಲಿ 15%ಗಿಂತ ಜಾಸ್ತಿ ಇರಬೇಕು. ಈ ನೆಸ್ಲೆ 83% ROE ಕೊಡ್ತಾ ಇದೆ, ತುಂಬ ಗುಡ್ ROE. ಆದರೆ ನೀವು ಅನ್ಕೋಬೋದು ROE ಇಯರ್ ಆನ್ ಇಯರು 83% ROE ತೆಗೆದುಕೊಡ್ತಾ ಇದ್ದಾರಾ ಅಂತ. ಈ ರೀತಿ ಥಿಂಕ್ ಮಾಡಿದ್ರೆ ತಪ್ಪು. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಈ ರೀತಿ ಥಿಂಕ್ ಮಾಡೋಕ್ಕೆ ಹೋಗಬಾರ್ದು. ಈ ROE ಕಾಂಪೌಂಡ್ ಆಗುತ್ತೆ, ಇಯರ್ ಆನ್ ಇಯರು ಕಾಂಪೌಂಡಿಂಗ್ ಆಗ್ತಾ ಬಂದಿರುತ್ತೆ. ನೀವು ಏನು ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಡಿವಿಡೆಂಡ್ ಪೇಔಟ್ ಮಾಡಬೇಕು. ಡಿವಿಡೆಂಡ್ ಪೇಔಟ್ ಅಂದರೆ ನೀವು ಈ ಕಿರಾಣಿ ಅಂಗಡಿ ಹಾಕಿದ್ದೀರಾ, ಇದೇ ಕಿರಾಣಿ ಅಂಗಡಿ ಎಕ್ಸಾಂಪಲ್ಲೇ ತೊಗೊಳ್ಳೋಣ. ನೀವು ವರ್ಷಕ್ಕೆ 20% ROE ತೆಗಿತಾ ಇದ್ದೀರಾ. 10 ಲಕ್ಷಕ್ಕೆ 20% ಅಂದರೆ ವರ್ಷ ಎಷ್ಟು ದುಡಿದ್ರಿ? 12 ಲಕ್ಷ ದುಡಿದ್ರಿ. ಈ 12 ಲಕ್ಷದಲ್ಲಿ 2 ಲಕ್ಷ ನೀವು ROE ತೆಗೆದಿರೋದು, ಇದು ನಿಮ್ಮ ರಿಟರ್ನು. ಈ 2 ಲಕ್ಷನ ನೀವು ಮನೆಗೆ ತೊಗೊಂಡು ಹೋಗಿ ಮುಂದಿನ ವರ್ಷವೂ 10 ಲಕ್ಷ ಇಟ್ಕೊಂಡೆ ಬಿಸ್ನೆಸ್ ಮಾಡಿ ಸೇಮ್ 20% ರಿಟರ್ನ್ ತೆಗೆದ್ರೆ ನೀವು ಮುಂದಿನ ವರ್ಷವೂ 2 ಲಕ್ಷನೇ ದುಡಿದ್ರಿ. ಇಲ್ಲಿ ಗ್ರೋತ್ ಎಲ್ಲಿದೆ? ಗ್ರೋತ್ ಬರಬೇಕಂದ್ರೆ ಏನು ಮಾಡಬೇಕು? ಆ ದುಡ್ಡನ್ನ ನೀವು ವಾಪಸ್ಸು ಬಿಸ್ನೆಸ್ಸಲ್ಲೇ ರಿಇನ್ವೆಸ್ಟ್ ಮಾಡಬೇಕು. ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು ಇದೇ ರೀತಿ ಮಾಡುತ್ತೆ. ಮುಂದಿನ ವರ್ಷ ನೀವು 12 ಲಕ್ಷ ಕ್ಯಾಪಿಟಲ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಿದ್ದೀರಾ. ಈ 12 ಲಕ್ಷಕ್ಕೆ 20% ಅಂದರೆ ಎಷ್ಟಾಯಿತು? 2,40,000 ಆಯಿತು. ಅಂದರೆ ಹೋದ ವರ್ಷ 2 ಲಕ್ಷ ರಿಟರ್ನ್ ತೆಗೆದಿದ್ರಿ, ಈ ವರ್ಷ 2,40,000 ರಿಟರ್ನ್ ತೆಗೆದ್ರಿ. ಇಲ್ಲಿ ಗ್ರೋತ್ ಬಂತ. ಇದೇ ರೀತಿಯೇ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪ್ನಿಗಳು ಮಾಡೋದು. ಆದರೆ ನೆಸ್ಲೆ ಏನು ಮಾಡ್ತಿದ್ದಾರೆ ನೋಡಿ, ನೆಸ್ಲೆದು ಇಲ್ಲಿ ಡಿವಿಡೆಂಡ್ ಪೇಔಟ್ ರೇಷೋ ಇದೆ. ಡಿವಿಡೆಂಟ್ ಅಂದರೆ ಶೇರ್ ಹೋಲ್ಡರ್ಗೆ ವಾಪಸ್ ದುಡ್ಡು ಕೊಟ್ಬಿಡೋದು. ಏನು ಪ್ರಾಫಿಟ್ ಮಾಡಿರ್ತಾನಲ್ಲ ಅದರಿಂದ ವಾಪಸ್ಸು ಶೇರ್ ಹೋಲ್ಡರ್ಗೆ ವಾಪಸ್ ಕೊಡೋದು. ನೆಸ್ಲೆ ಈ ವರ್ಷ 79% ಇನ್ವೆಸ್ಟರ್ಸ್ಗೆ ತನ್ನ ದುಡ್ಡನ್ನ ವಾಪಸ್ ಕೊಟ್ಟಿದ್ದಾನೆ. ಅಂದರೆ ನೆಸ್ಲೆ ಏನಾದರೂ ಈ ವರ್ಷ 100 ರೂಪಾಯಿ ದುಡಿದಾನೆ ಅಂದರೆ 80 ರೂಪಾಯಿ ಇನ್ವೆಸ್ಟರ್ಸ್ಗೆ ವಾಪಸ್ ಕೊಟ್ಟಿದ್ದಾನೆ. ತನ್ನ ಬಿಸ್ನೆಸ್ ಒಳಗೆ ಹಾಕೊಂಡೇ ಇಲ್ಲ. ಇದರಿಂದ ಈ ಬಿಸ್ನೆಸ್ಸಲ್ಲಿ ಜಾಸ್ತಿ ಗ್ರೋತ್ ಇಲ್ಲ. ಯಾವಾಗಲೂ ಸೇಲ್ಸು 10% ಗ್ರೋತ್ ಆಗಿರಬೇಕು, ಪ್ರಾಫಿಟು 15% ಗ್ರೋತ್ ಆಗಿರಬೇಕು. ಅದೇ ರೀತಿ ROE 15%ಗಿಂತ ಜಾಸ್ತಿ ಇರಬೇಕು. ಇಂಥ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ದುಡ್ಡು ಲಾಂಗ್ ಟರ್ಮಲ್ಲಿ ಬೆಳೀತಾ ಹೋಗುತ್ತೆ. ಇವಾಗ ನೆಸ್ಲೆ ನೋಡಿ ಸೇಲ್ಸ್ ಎಷ್ಟು ಗ್ರೋತ್ ಆಗಿದೆ ಅಂದರೆ ಲಾಸ್ಟ್ 10 ಇಯರ್ಸಿಂದ 7% ಇದೆ, 5 ಇಯರ್ಸಲ್ಲಿ 10% ಇದೆ, 3 ಇಯರ್ಸಲ್ಲಿ 11% ಇದೆ. ಅಷ್ಟೇ 10%ಅಲ್ಲೇ ಸೇಲ್ಸ್ ಗ್ರೋತ್ ಆಗಿದೆ. ಸೇಲ್ಸ್ ಗುಡ್. ಆದರೆ ಪ್ರಾಫಿಟ್ ನೋಡಿ 10 ಇಯರ್ಸಿಂದ 10% ಇತ್ತು, 5 ಇಯರ್ಸಲ್ಲಿ 9%ಗೆ ಬಂದಿದೆ, 3 ಇಯರ್ಸಲ್ಲಿ 11%ಗೆ ಬಂದಿದೆ. ಪ್ರಾಫಿಟ್ ಕಡಿಮೆ ಆಗಿದೆ. ಅದೇ ರೀತಿ ROE ನೋಡಿ, ROE ಯಾವಾಗಲೂ ಜಾಸ್ತಿ ಇದೆ. ಆದರೆ ನೀವು ಬಿಸ್ನೆಸ್ನ ಇನ್ನೂ ನೆಕ್ಸ್ಟ್ ಲೆವೆಲಲ್ಲಿ ಬೆಳೆಸಬೇಕು ಅಂದರೆ ನೀವು ROEನ ಬಿಸ್ನೆಸ್ ಒಳಗೆ ಹಾಕೋಬೇಕು. ಅಂದರೆ ಪ್ರಾಫಿಟ್ನ ಶೇರ್ ಹೋಲ್ಡರ್ಸ್ ಕೊಡಬಾರ್ದು. ಶೇರ್ ಹೋಲ್ಡರ್ಸ್ಗೆ ವಾಪಸ್ ದುಡ್ಡು ಕೊಟ್ಟರೆ ಏನು ಮಾಡ್ತಾರೆ? ಇನ್ನೊಂದು ಶೇರಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಇಲ್ಲ ಇದಕ್ಕೆ ಅಂತ ಖರ್ಚು ಮಾಡ್ತಾರೆ. ಇದರಿಂದ ಅವನು ಶೇರ್ ಹೋಲ್ಡರ್ಸ್ಗೆ ವಾಪಸ್ ಕೊಡ್ತಾನೆ, ತನ್ನ ಬಿಸ್ನೆಸ್ಸಲ್ಲಿ ಹಾಕೊಂಡ್ರೆ ಇನ್ನೂ ಫಾಸ್ಟಾಗಿ ಗ್ರೋ ಆಗ್ತಾನೆ, ಇನ್ನೂ ಜಾಸ್ತಿ ಗ್ರೋ ಆಗ್ತಾನೆ. ಅದರಿಂದ ಶೇರ್ ಪ್ರೈಸ್ ಇನ್ನೂ ಜಾಸ್ತಿ ಮೇಲೆ ಹೋಗುತ್ತೆ. ಈ ರೀತಿ ನಾವು ಥಿಂಕ್ ಮಾಡಬೇಕು. ಬಿಸ್ನೆಸ್ಸಲ್ಲಿ ROEನ ವಾಪಸ್
ಇನ್ವೆಸ್ಟ್ ಮಾಡಿಕೊಂಡು ಬಿಸ್ನೆಸ್ನ ಬೆಳೆಸೋದಕ್ಕೆ ನೋಡಬೇಕು. ಅದೇ ರೀತಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ROE ಯಾವಾಗಲೂ 15%ಗಿಂತ ಜಾಸ್ತಿ ಇರಬೇಕು. ಅಂಥ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿ. ಇವಾಗ ನಿಮ್ಗೆ ಅರ್ಥ ಆಗಿರಬೇಕು ROEನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.